ಹಾಯ್ ನಮಸ್ಕಾರ ಎಲ್ಲರಿಗೂ ವಸುಮಹಿ ಕ್ರಿಯೇಷನ್ಗೆ ಸ್ವಾಗತ. ಸೊ ಡಾಟ್ ಪಾಯಿಂಟನ್ನು ಏನು ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಈ ರೀತಿ ನಾಚ್ ಹಾಕೋಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ 3 ಕಡೆನೂ ನಾಚನ್ನು ಹಾಕ್ಕೊಳ್ಳಿ. ಇನ್ನೊಂದು ಭಾಗನ ನಾನು ಹಾಕ್ಕೊಂಡಿಲ್ಲ. ನೆಸಿಟಿ ಇದ್ದರೆ ಅಕಸ್ಮಾತ್ ಹೆಚ್ಚು ಕಡಿಮೆ ಬಂದರೆ, ಬಿಗ್ನರ್ಸ್ಗೆ ಹೆಚ್ಚು ಕಡಿಮೆ ಕಂಪಲ್ಸರಿ ಬಂದೇ ಬರುತ್ತೆ, ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಸ್ಟಿಚಿಂಗ್ ಮಾಡೋದ್ರಲ್ಲಿ ಏನಾದರೂ ಡಿಫೆಕ್ಟ್ ಮಾಡಿರ್ತಾರೆ. ಸೊ ಅಂಥ ಟೈಮಲ್ಲಿ ಅದೇನಾದರೂ ಎಕ್ಸ್ಟ್ರಾ ಬಂದಾಗ ಅಲ್ಲಿ ಒಂದು ಡಾಟನ್ನು ಹಾಕ್ಕೊಬಿಟ್ರೆ ಈಕ್ವಲ್ ಆಗಿ ಸರೋಗುತ್ತೆ. ಸೊ ಈ ರೀತಿ ಇವಾಗ ಡಾಟ್ ಪಾಯಿಂಟನ್ನು ಸ್ಟಿಚ್ ಮಾಡಿದ್ದೀನಿ. ತುಂಬ ದಪ್ಪ ಇದ್ದರೆ ಅಥವಾ ತುಂಬ ಚೆಸ್ಟ್ ಪೋರ್ಷನ್ ಜಾಸ್ತಿ ಇದ್ದಾಗ 1.5 ಈ ಕಡೆ 1.5 ತೊಗೋಬೇಕು. ಮೀಡಿಯಮ್ ಸೈಜ್ ಇದ್ದಾಗ ಆ ಕಡೆ 1 ಇಂಚು ಈ ಕಡೆ 1 ಇಂಚು ತೊಗೋಬೇಕು. ಸೊ ನಾನಿಲ್ಲಿ 1 ಇಂಚ್ ಅಷ್ಟೇ ತೊಗೊಂಡಿರೋದು. ನೆಕ್ಸ್ಟ್ ಇವಾಗ 1 ಟೆನ್ಷನ್ ಅಷ್ಟೇ ಹುಕ್ಸ್ ಪಟ್ಟಿ ಹತ್ರನೂ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ದಾಯಿತು. ಕಂಕ್ಳ ಹತ್ರನೂ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಕಪ್ ಶೇಪು ಈ ರೀತಿ ಬರುತ್ತೆ. ಸೊ ನಾವು 2.5ಇಂದ 3 ಒಳಗಡೆ ಮಾರ್ಕನ್ನು ಹಾಕ್ಕೋಬೇಕು. ಸೊ ಅದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟನ್ನ 2 ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋದು. ಕ್ರಾಸ್ ಬೆಲ್ಟ್ಗೆ 1 ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಸಾಕು. 2 ಕಡೆಗೂ ಸೇರಿ 2 ಪೀಸ್ ಎಕ್ಸ್ಟ್ರಾ ಕ್ಲಾತನ್ನು ತೊಗೋಬೇಕು ಒಳಗಡೆ ಹಾಕೋದಕ್ಕೋಸ್ಕರ. ಬರೀ ಲೈನಿಂಗ್ ಪೀಸು ಜೊತೆಗೆ ಮೇನ್ ಪೀಸ್ ಮಾತ್ರನೇ ಹಾಕ್ಕೊಂಡ್ರೆ ಸ್ಟಿಫ್ನೆಸ್ ಬರಲ್ಲ. ಇನ್ನೂ ತೆಳ್ಳಗಿದ್ದರೆ ಸ್ಯಾರಿ ಕ್ಲಾತ್ ಏನಾದರೂ ಇನ್ನೂ 1 ಪೀಸ್ ಎಕ್ಸ್ಟ್ರಾನೇ ಹಾಕ್ಕೋಬೋದು. ನಾನಿಲ್ಲಿ ಟೋಟಲು ಲೈನಿಂಗ್ ಪೀಸ್ ಒಂದು ಎಕ್ಸ್ಟ್ರಾ ಕ್ಲಾತು, ಮೇನ್ ಕ್ಲಾತು, ಟೋಟಲ್ 3 ಪೀಸನ್ನು ಹಾಕ್ಕೊಂಡಿರೋದು. ನೋಡಿ ಇವಾಗ 1 ಲೈನಿಂಗ್ ಪೀಸು, 1 ಮೇನ್ ಪೀಸು, ಇನ್ನೊಂದು ಎಕ್ಸ್ಟ್ರಾ ಸ್ಟಿಫ್ನೆಸ್ಗೋಸ್ಕರ ಹಾಕ್ಕೊಂಡಿರೋ ಅಂಥ ಕ್ಲಾತು, ಎಕ್ಸ್ಟ್ರಾ ಕ್ಲಾತು. ಸೊ ಈಗ 3ನ್ನ ಯಾವ ರೀತಿ ಇಟ್ಕೊಳ್ಳೋದು ಅಂದರೆ, ಮೊದಲಿಗೆ ಎಕ್ಸ್ಟ್ರಾ ಕ್ಲಾತ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಇಟ್ಕೊಬಿಟ್ಟು, ಆಮೇಲೆ ಮೇನ್ ಕ್ಲಾತನ್ನು ಇಟ್ಕೊಬಿಟ್ಟು ಲೈನಿಂಗ್ ಕ್ಲಾತನ್ನು ಈ ರೀತಿ ಇಟ್ಕೊಳ್ಳಿ. ಮಾರ್ಕ್ ಹಾಕಿದ್ವಲ್ಲ ನಾವು, ರೈಟ್ ಮಾರ್ಕ್ ಏನು, ಆ ರೈಟ್ ಮಾರ್ಕು ಕೆಳಗಡೆ ಹೋಗಬೇಕು. ಮೇಲ್ಗಡೆ 1 ಟೆನ್ಷನ್ ಅಷ್ಟು ಸ್ಟಿಚ್ಚನ್ನು ಹಾಕೋಬೇಕು ಕಾಲು ಭಾಗ. ಈ ರೀತಿ ಕಾಲು ಭಾಗ ಸ್ಟಿಚ್ಚನ್ನು ಹಾಕೊಂಡ ನಂತರ ಮೇಲ್ಗಡೆ ಇರೋವಂಥ ಲೈನಿಂಗ್ ಪಾರ್ಟ್ ಮಾತ್ರ ಈ ಥರ ಟರ್ನ್ ಮಾಡಿಬಿಟ್ಟು ನೋಡಿ, ರೈಟ್ ಮಾರ್ಕ್ ಇರೋದು ಆಚೆಗೆ ಬರುತ್ತೆ. ಇಲ್ಲಿ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಮೇನ್ ಪಾರ್ಟ್ ಏನಿದೆಯಲ್ವ, ರೈಟ್ ಮಾರ್ಕ್ ಹಾಕಿರೋದು, ಆ ಭಾಗದ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಮೇನ್ ಕ್ಲಾತ್ಗೆ ಸ್ಟಿಚ್ ಹಾಕಬೇಡಿ. ಈ ರೀತಿ ಹಾಕ್ಕೊಂಡ ನಂತರ ಇದನ್ನು ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಮೇಲ್ಗಡೆ 1 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕ್ರಾಸ್ ಬೆಲ್ಟನ್ನು ಇನ್ನರ್ ತೋರಿಸ್ಬೋದು, ಬಟ್ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈಸಿ ಮೆಥಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಟಫ್ ಆಗಿರೋದನ್ನು ತೋರಿಸ್ತಾ ಇಲ್ಲ. ಸೊ ಈ ರೀತಿ ಕ್ರಾಸ್ ಬೆಲ್ಟನ್ನು ಮೇಲೇ ಸ್ಟಿಚ್ ಮಾಡ್ಕೊಬಿಟ್ಟು ಸುತ್ತು ಇರೋವಂಥ ಕ್ಲಾತನ್ನೆಲ್ಲ ಕಟ್ ಮಾಡ್ಕೊಬಿಡಿ. ಅದೇ ಥರನೇ ಇನ್ನೊಂದು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳಿ. ಮೇನ್ ನಾವು ಲೈನಿಂಗ್ ಕ್ಲಾತ್ ಏನು ಕಟ್ ಮಾಡಿರ್ತೀವಲ್ಲ ಅದಕ್ಕಿಂತ 1 ಇಂಚ್ 2 ಇಂಚಷ್ಟು ಎಕ್ಸ್ಟ್ರಾ ಇರೋ ಥರನೇ ಕ್ಲಾತನ್ನು ತಗೊಳ್ಳಿ. ಇವಾಗ ನೋಡಿ, ಮೇನ್ ಕ್ಲಾತು ಆಮೇಲೆ ಎಕ್ಸ್ಟ್ರಾ ಕ್ಲಾತು ಇದೆರಡು 1 ಇಂಚಷ್ಟು ಎಕ್ಸ್ಟ್ರಾ ಇರೋ ಥರನ ತೊಗೊಂಡಿರೋದು. ಈ ರೀತಿ ಎಕ್ಸ್ಟ್ರಾ ಇರೋ ಥರ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿ. ನೋಡಿ ಇವಾಗ ರೈಟ್ ಮಾರ್ಕ್ ಹಾಕಿರೋದು ಕೆಳಗಡೆ ಬರಬೇಕು. ಈ ರೀತಿ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಹೊಲಿಬೇಕು. ನಾವು ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಕನ್ಫ್ಯೂಷನ್ ಆಗೋಲ್ಲ, 2 ಒಂದೇ ಕಡೆಗೂ ಬರಲ್ಲ. ಆಮೇಲೆ 2 ಈಕ್ವಲ್ ಇದೆಯಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಮೇಲ್ಗಡೆ ರೈಟ್ ಮಾರ್ಕ್ ಹಾಕಿರೋದು 2 ಈ ಥರ ಬಂದಿದೆ. ಮೇನ್ ಪೀಸು ಕರೆಕ್ಟಾಗಿ ಬಂದಿದೆ. ಇವಾಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು. ಒಂದು ಸ್ವಲ್ಪ ಈ ರೀತಿ ಕ್ಲಾತ್ನ ಎಕ್ಸ್ಟ್ರಾ ಮುಂದಕ್ಕೆ ಬಿಟ್ಬಿಟ್ಟು, ಸ್ವಲ್ಪ ಅಂದರೆ 1/4 ಇಂಚಷ್ಟು ಈ ರೀತಿ ಎಕ್ಸ್ಟ್ರಾ ಬಿಟ್ಬಿಟ್ಟು 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊತಾ ಬನ್ನಿ ಕ್ರಾಸ್ ಬೆಲ್ಟ್ಗೆ. ಫ್ರಂಟ್ ಪಾರ್ಟ್ಗೂ ಕ್ರಾಸ್ ಬೆಲ್ಟ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊತಾ ಬನ್ನಿ. ಸೊ ನಿಧಾನಕ್ಕೆ ಈ ಡಾಟ್ ಏನು ಹಿಡ್ದಿರ್ತೀವಲ್ವ ಅಲ್ಲಿ ನಿಧಾನಕ್ಕೆ ಈ ರೀತಿ ಒಳಗಡೆ ಸಮೋಸ ಶೇಪಲ್ಲಿ ಈ ಥರ ಶೇಪನ್ನು ಮಾಡಿಬಿಟ್ಟು ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ, ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಮೇಲ್ಗಡೆ 1 ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಮೇಲೆ ಪಾರ್ಟು
ಮೇಲ್ಗಡೆ ಫ್ರಂಟ್ ಪಾರ್ಟ್ ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬರಬೇಕು. ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೋಬಿಟ್ರೆ ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ಸೇಮ್ ಅದೇ ಥರನೇ ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು. ಅದಾದಮೇಲೆ ಎರಡು ಈಕ್ವಲ್ ಇದೆಯಾ ಇಲ್ಲ ಅಂತ ನೋಡಿ. ಅಕಸ್ಮಾತ್ ಏನಾದರೂ ಒಂದು ಕಾಲು ಭಾಗ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾವೇನು ಸೆಂಟ್ರಲ್ಲಿ ಹುಕ್ಸ್ ಪಟ್ಟಿ ಹತ್ರ ಏನು ಡಾಟ್ ಹಿಡ್ದಿರ್ತೀವಲ್ವ ಅಲ್ಲಿ ಒಂದು ಪಾಯಿಂಟಷ್ಟು ಸ್ಟಿಚ್ಚನ್ನು ಹಾಕೋಬೇಕು. ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಆವಾಗ ಈಕ್ವಲ್ ಬರುತ್ತೆ. ಅಷ್ಟೇ ಸಣ್ಣ ಸಣ್ಣ ಕರೆಕ್ಟಾಗಿ ಈಕ್ವಲಾಗಿ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಪಾಯಿಂಟ್ ಅಷ್ಟಾದರೂ ಹೆಚ್ಚು ಕಡಿಮೆ ಬರುತ್ತೆ. ಸೊ ಅವರು ಇದೇ ಥರನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನಾನು ಬಿಗ್ನರ್ಸನ್ನು ಮೇನ್ ಇಂಟೆನ್ಷನ್ ಇಟ್ಕೊಂಡು ಸಿಂಪಲ್ ಬ್ಲೌಸನ್ನು ರೆಡಿ ಮಾಡಿ ತೋರಿಸ್ತಾ ಇರೋದು. ಮುಂದಿನ ವಿಡಿಯೋಗಳಲ್ಲಿ ಪ್ಯಾಟ್ರನ್ ಬ್ಲೌಸು, ನ್ಯೂ ಮಾಡೆಲ್ ಡಿಸೈನ್ಸು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.